ನಿನ್ನನ್ನು ಸಹ ನೀನು ಪ್ರೀತಿಸು. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಇಡೀ ಬೈಬಲ್ ಶ್ರೀಗ್ರಂಥದ ಸಂದೇಶವನ್ನು ಒಂದು ಸುಂದರ ಆಜ್ಞೆಯಲ್ಲಿ ಅಡಕಗೊಳಿಸಿದ್ದಾರೆ. ದೇವರನ್ನು ಪ್ರೀತಿಸು ಮತ್ತು ನಿನ್ನಂತೆಯೇ ನಿನ್ನ ನೆರೆಯವರನ್ನು ಪ್ರೀತಿಸು. ನಮ್ಮ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಅದೆಷ್ಟೋ ಆಜ್ಞೆಗಳಿವೆ, ಬೋಧನೆಗಳಿವೆ. ಆದರೆ ಯೇಸು ಇದರೆಲ್ಲರ ಸಾರಾಂಶವನ್ನು ಬಹಳ ಸರಳವಾಗಿ ನಮಗೆ ತಿಳಿಸುತ್ತಿದ್ದಾರೆ. ಮೊದಲನೇದಾಗಿ, ದೇವರನ್ನು ಎಲ್ಲಕ್ಕಿಂತ ಮಿಗಿಲಾಗಿ ಪ್ರೀತಿಸಿ. ನಮ್ಮ ಪ್ರತಿಯೊಂದು ನಿರ್ಧಾರ ಮತ್ತು ಕ್ರಿಯೆಯ ಕೇಂದ್ರ ಬಿಂದು ಈ ದೇವರಾಗಿರಲಿ. ಎರಡನೇದಾಗಿ, ನಿಮ್ಮನ್ನು ನೀವು ಪ್ರೀತಿಸುವಂತೆ ನಿಮ್ಮ ನೆರೆಯವರನ್ನು ಪ್ರೀತಿಸಿ. ಪ್ರಿಯರಲ್ಲಿ ಗಮನಿಸಿ, ನಿಮ್ಮನ್ನು ನೀವು ಪ್ರೀತಿಸದ, ಗೌರವಿಸದ ಹೊರತು ಇತರರನ್ನು ಪ್ರೀತಿಸಲು, ಗೌರವಿಸಲು ಸಾಧ್ಯವಿಲ್ಲ. ನಮ್ಮ ಜೀವನ ದೇವರ ಒಂದು ಉಡುಗೊರೆ. ನಾವು ಆತನ ರೂಪದಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ. ಆದ್ದರಿಂದ ನಮ್ಮನ್ನು ನಾವು ಯಾವತ್ತೂ ಕೀಳಾಗಿ ಕಾಣಬಾರದು. ದೇವರ ಮಕ್ಕಳೆಂಬ ಗೌರವದಿಂದ ಬದುಕಬೇಕು. ಆಗ ನಾವು ಇತರರನ್ನು ಪ್ರೀತಿಸಲು ಸುಲಭವಾಗುತ್ತದೆ. ಆದ್ದರಿಂದ ಇಂದಿನ ಶುಭ ಸಂದೇಶದಲ್ಲಿ ನಾವು ಕಾಣುವ ಈ 3 ಸತ್ಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳೋಣ. ದೇವರನ್ನು ಆರಾಧಿಸಿ, ನಿಮ್ಮನ್ನು ನೀವು ಗೌರವಿಸಿ ಮತ್ತು ಅದೇ ಪ್ರೀತಿಯನ್ನು ಇತರರಿಗೂ ಸಹ ಹಂಚಿರಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.